ಕನ್ನಡ ನಾನು ಕೇಳಿಲ್ಲ, ಆದರೆ ಮಾತಾಡೋಕ್ಕೆ ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸ್ಬೇಕು, ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ. ಕಲ್ತಿದ್ದೀನಿ, ಆದರೆ ಕನ್ನಡ ಓದೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಮಾತ್ರ ಕಲ್ತಿದ್ದೀನಿ. ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಿಮ್ಮ ರೇಖದಾಸ್ ಮಾಡುವ ನಮಸ್ಕಾರಗಳು. ಇಂಥ ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನ ಅಣ್ಣ ಗೋಪಾಲ್ ರಾವ್ ಅವರು ನನ್ನ ಇಲ್ಲಿ ಕರ್ಕೊಂಡ್ಬಂದರು. ಇದರಲ್ಲಿ ಒಂದು ಪಾತ್ರ ಮಾಡು ಅಂತ. ನಾನು ಈ ಬಂಗಾರಿ ಪಾತ್ರ ಮಾಡಿದ್ದೀನಿ, ಆದರೆ ರಾಧಾ ಅನ್ನೋ ಪಾತ್ರ ನಾನು ಯಾವತ್ತೂ ಮಾಡಿರಲಿಲ್ಲ. ಆದರೆ ನಮ್ಮ ಅಣ್ಣ ಬಿಡಬೇಕಲ್ಲ, ನೀನು ಮಾಡ್ತೀಯಾ, ನೀನು ಮಾಡೇ ಮಾಡ್ತೀಯಾ, ನಾನು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ನನಗೆ ಈ ಪಾತ್ರನ ಇವತ್ತು ಕೊಟ್ಟಿದ್ದಾರೆ. ಇನ್ನು ಈ ಯಾರು ಎದ್ದೋಗ್ಬೇಡಿ, ನನ್ನ ನೋಡಿ. ಹಾಗೆ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಮೈಸೂರಲ್ಲಿ NR ಏರಿಯಾದಲ್ಲಿ ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀನಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ನೇಹಿತರಿಗೆ, ಅಕ್ಕಪಕ್ಕ ಮನೆಯದವ್ರಿಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಆ್ಯಕ್ಟಿಂಗ್ ಕಲಿಯೋದಕ್ಕೆ, ಡ್ಯಾನ್ಸ್ ಕಲಿಯೋದಕ್ಕೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟಿಗೆ ಕರ್ಕೊಂಡ್ಬಂದು. ನಾನೇ ಲೆಕ್ಚರರು, ನಾನೇ ಪ್ರಿನ್ಸಿಪಲ್ಲು, ನಾನೇ ಮ್ಯಾನೇಜರು. ಸೊ ಹಾಗಾಗಿ ಪ್ಲೀಸ್ ಬನ್ನಿ, ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಂದು ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ. ಎಲೆ, ಅಡಿಕೆ, ಸೊಣ್ಣ 3 ಬೇರೆ ಬೇರೆ ಬಣ್ಣ, 3 ಒಟ್ಟಿಗೆ ಆಗತ್ತೆ ಒಂದೇ ಒಂದು ಬಣ್ಣ. ಅದೇ ರೀತಿ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿರೋಣ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ಮಾತು, ಗುರುಕುಲದಲ್ಲಿ ಗುರುಗಳಿದ್ದರೆ ಚಂದ, ದೇವಸ್ಥಾನದಲ್ಲಿ ದೇವರಿದ್ದರೆ ಚಂದ, ಮನೆಯಲ್ಲಿ ತಾಯಿ ತಂದೆ ಇದ್ದರೆ ಚಂದ, ಸಂಸಾರ ಅನ್ನೋ ನೌಕೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿದ್ದರೆ ಚಂದ. ಇಂಥ ಸುಂದರವಾದ ಕಾರ್ಯಕ್ರಮದಲ್ಲಿ ನಿಮ್ಮಂಥ ಕನ್ನಡ ಅಭಿಮಾನಿಗಳ ಚಪ್ಪಾಳೆಗಳು ಚಂದ. ಥ್ಯಾಂಕ್ ಯು.